ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂಜಯ್. ಇಮ್ಯಾಜಿನ್ ಮಾಡು, ರಾತ್ರಿ ಟೈಮ್, ರೂಮ್ ಲೈಟ್ ಆಫ್, ಫೋನ್ ಸ್ಕ್ರೀನ್ ಮಾತ್ರ ಮುಖದ ಮೇಲೆ ಗ್ಲೋ ಆಗ್ತಾಯಿದೆ. ಸ್ಕ್ರೋಲ್ ಮಾಡ್ತಾ ಇದೆಯಾ, ರೀಲ್, ಶಾರ್ಟ್, ವಿಡಿಯೋಸ್, ರ್ಯಾಂಡಮ್ ಕ್ಲಿಪ್ಸ್, ಎಲ್ಲರ ಲೈಫ್ ಪರ್ಫೆಕ್ಟ್ ಅಂತ ಕಾಣಿಸ್ತಾ ಇದೆ. ಯಾರೋ ಫಾರಿನ್ ಟ್ರಿಪ್ ಹೋಗಿದ್ದಾರೆ, ಯಾರೋ ಸ್ಟಾರ್ಟಪ್ ಸಕ್ಸಸ್, ಇನ್ಯಾರೋ ಎಂಗೇಜ್ಮೆಂಟ್ ಫೋಟೋಶೂಟ್, ಯಾರೋ ಬಾಡಿ ಟ್ರಾನ್ಸ್ಫಾರ್ಮೇಷನ್. ನಿನಗೆ ಮಾತ್ರ ಒಂದು ಫೀಲಿಂಗ್, ನನ್ನ ಜೀವನ ಎಲ್ಲಿಗೆ ಹೋಗ್ತಾ ಇದೆ. ವೆಲ್ಕಮ್ ಟು ಯುವರ್ 20s. ಇದು ಲೈಫ್ನ ಮೋಸ್ಟ್ ಕನ್ಫ್ಯೂಸಿಂಗ್ ಡಿಕೇಡ್. ಮೋಸ್ಟ್ ಎಕ್ಸೈಟಿಂಗ್ ಅಂತ ಹೇಳ್ತಾರೆ, ಬಟ್ ಹಾನೆಸ್ಟ್ಲಿ ಇದು ಮೋಸ್ಟ್ ಡಿಸ್ಓರಿಯೆಂಟಿಂಗ್ ಫೇಸ್ ಕೂಡ. ನಿನಗೆ ಕ್ಲಾರಿಟಿ ಇಲ್ಲ, ಸ್ಟೆಬಿಲಿಟಿ ಇಲ್ಲ, ಕೆಲವೊಮ್ಮೆ ಐಡೆಂಟಿಟಿ ಕೂಡ ಕ್ಲಿಯರ್ ಇರಲ್ಲ. ನೀನು ಯಾರು, ನೀನು ಏನು ಮಾಡಬೇಕು, ಎಲ್ಲಿ ಸೆಟ್ಲ್ ಆಗಬೇಕು, ಲವ್ವಾ, ಕರಿಯರಾ, ಮನಿ, ಪ್ಯಾಷನ್, ರೆಸ್ಪಾನ್ಸಿಬಿಲಿಟಿ ಎಲ್ಲ ಬರೀ ಕ್ವಶನ್ ಮಾರ್ಕ್. ಇವತ್ತು ನಾವು ಡಿಸ್ಕಸ್ ಮಾಡೋಣ ವೈ ಯು ಫೀಲ್ ಲಾಸ್ಟ್ ಇನ್ ಯುವರ್ 20s. ಯಾಕೆ ನಮ್ಮ 20ಸ್ನಲ್ಲಿ ನಮಗೆ ನಾವು ಕಳೆದೋಗಿರೋ ರೀತಿ ಫೀಲ್ ಆಗುತ್ತೆ. ಮೊದಲ ರೀಸನ್, ಫ್ರೀಡಮ್ ಶಾಕ್. ಸ್ಕೂಲ್ನಲ್ಲಿ ಟೈಮ್ ಟೇಬಲ್ ರೆಡಿ, ಕಾಲೇಜ್ನಲ್ಲಿ ಸಿಲೆಬಸ್ ರೆಡಿ, ಎಕ್ಸಾಮ್ ಡೇಟ್ ರೆಡಿ, ಪೇರೆಂಟ್ಸ್ ಕಂಟ್ರೋಲ್, ಟೀಚರ್ ಗೈಡೆನ್ಸ್, ಫಿಕ್ಸ್ಡ್ ಪಾತ್ ಇರುತ್ತೆ. ಸಡನ್ಲಿ 21-22 ಇಯರ್ಸ್ ಆದಮೇಲೆ ನಾವು ಇಟ್ಸ್ ಯುವರ್ ಓನ್ ಲೈಫ್. ಫ್ರೀಡಮ್ ಬ್ಯೂಟಿಫುಲ್ ಆಗಿ ಕೇಳಿಸುತ್ತೆ, ಬಟ್ ಸ್ಟ್ರಕ್ಚರ್ ಇಲ್ಲ ಅಂದರೆ ಫ್ರೀಡಮ್ ಬಿಕಮ್ಸ್ ಪ್ರೆಷರ್. ಮಾರ್ನಿಂಗ್ ಯಾವ ಟೈಮ್ಗೆ ಎದ್ದೇಳಬೇಕು ಅಂತ ನೀನೇ ಡಿಸೈಡ್ ಮಾಡ್ತೀಯಾ, ಯಾವ ಕರಿಯರ್ ಟ್ರೈ ಮಾಡಬೇಕು ಅನ್ನೋದನ್ನ ನೀನೇ ಡಿಸೈಡ್ ಮಾಡ್ತೀಯಾ, ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕಾ ಇಲ್ವಾ ಅನ್ನೋದು ನೀನೇ ಡಿಸೈಡ್ ಮಾಡ್ತೀಯಾ. ಟೂ ಮೆನಿ ಡಿಸಿಷನ್ಸ್, ಮೈಂಡ್ ಟಯರ್ಡ್ ಆಗುತ್ತೆ. ಇನ್ನು ಸೆಕೆಂಡ್ ರೀಸನ್, ಕಂಪ್ಯಾರಿಸನ್ ವಿತೌಟ್ ಕಂಟೆಕ್ಸ್ಟ್. ನಾವು ಬೇರೆಯವ್ರ ಲೈಫ್ನ ಹೈಲೈಟ್ಸ್, ರೀಲ್ಸ್ ನೋಡ್ತೀವಿ, ಬಟ್ ನಮ್ಮ ಲೈಫ್ನ ಬಿಹೈಂಡ್ ದ ಸೀನ್ಸ್ ಜೊತೆ ಕಂಪೇರ್ ಮಾಡ್ತೀವಿ. ಯಾರೋ 24 ಇಯರ್ಸ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ, ಇನ್ಯಾರೋ 23 ಇಯರ್ಸ್ಗೆ ಅಬ್ರಾಡ್ ಹೋಗಿರ್ತಾರೆ, ಯಾರೋ ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾರೆ. ಬಟ್ ನಮಗೆ ಅವರ ಸ್ಟ್ರಗಲ್ ಗೊತ್ತಿಲ್ಲ, ಫೇಲ್ಯೂರ್ ಗೊತ್ತಿಲ್ಲ, ಅವರ ಸಪೋರ್ಟ್ ಸಿಸ್ಟಮ್ ಬಗ್ಗೆ ಗೊತ್ತಿಲ್ಲ. ನೀನು ಜಸ್ಟ್ ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ಯಾ, ಬಟ್ ನೀನು ಕಂಪೇರ್ ಮಾಡ್ಕೊಳ್ಳೋದು ಆಲ್ರೆಡಿ 5 ಇಯರ್ಸ್ ಮುಂದೆ ಇರೋರ ಜೊತೆಗೆ. ಅಫ್ಕೋರ್ಸ್ ಲಾಸ್ಟ್ ಫೀಲಿಂಗ್ ಬಂದೇ ಬರುತ್ತಲ್ವ. ಇನ್ನು ಥರ್ಡ್ ರೀಸನ್, ಐಡೆಂಟಿಟಿ ಕ್ರೈಸಿಸ್. ಟೀನೇಜ್ನಲ್ಲಿ ಐಡೆಂಟಿಟಿ ಸಿಂಪಲ್, ಐ ಆಮ್ ಎ ಸ್ಟೂಡೆಂಟ್. 20ಸ್ನಲ್ಲಿ ನೀನು ಏನು, ಇಂಜಿನಿಯರ್ ಬಟ್ ಜಾಬ್ ಇಲ್ಲ, ಆರ್ಟಿಸ್ಟ್ ಬಟ್ ಇನ್ಕಮ್ ಇಲ್ಲ, ಆಂಟ್ರಪ್ರನರ್ ಬಟ್ ಪ್ರಾಫಿಟ್ ಇಲ್ಲ. ರಿಲೇಷನ್ಶಿಪ್ ಸ್ಟೇಟಸ್ ಅದು ಕೂಡ ಕನ್ಫ್ಯೂಸಿಂಗ್. ಲೇಬಲ್ ಚೇಂಜ್ ಆಗ್ತಾ ಇದ್ದರೆ ಮೈಂಡ್ ಕೂಡ ಅನ್ಸ್ಟೇಬಲ್ ಆಗುತ್ತೆ. ಸಿಟಿ ಚೇಂಜ್, ಫ್ರೆಂಡ್ಸ್ ಚೇಂಜ್, ಬಿಲೀಫ್ ಚೇಂಜ್, ಗೋಲ್ ಚೇಂಜ್. ಆಗ ನ್ಯಾಚುರಲಿ ಬ್ರೈನ್ ಕೇಳುತ್ತೆ, ಆ್ಯಕ್ಚುಲಿ ನಾನು ಯಾರು. ಇದು ನಾರ್ಮಲ್. ಫೋರ್ತ್ ರೀಸನ್, ಸೈಲೆಂಟ್ ಪ್ರೆಷರ್. ಯಾರು ಕೂಡ ನಿನ್ನ ಓಪನ್ ಆಗಿ ಫೋರ್ಸ್ ಮಾಡೋದಿಲ್ಲ, ಬಟ್ ಒಂದು ಸಬ್ಟಲ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಜಾಬ್ ಸೆಕ್ಯೂರ್ ಆಯಿತಾ, ಸ್ಯಾಲ್ರಿ ಎಷ್ಟು, ಮ್ಯಾರೇಜ್ ಯಾವಾಗ, ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡು, ಸಾಫ್ಟ್ವೇರ್ ಫೀಲ್ಡ್ಗೆ ಹೋಗು. ಈ ಎಲ್ಲ ಅಡ್ವೈಸ್ ಲವ್ವಿಂದನೇ ಬರುತ್ತೆ, ಬಟ್ ರಿಪೀಟೆಡ್ ಆಗಿ ಕೇಳ್ತಿದ್ದಾಗ ನಮ್ಮ ಒಳಗಡೆನೇ ಒಂದು ಪ್ರೆಷರ್ ಬಿಲ್ಡ್ ಆಗುತ್ತೆ. ನೀನು ಕನ್ಫ್ಯೂಸ್ ಆಗ್ತೀಯ, ನಾನು ನನ್ನ ಡ್ರೀಮ್ ಫಾಲೋ ಮಾಡಲಾ ಅಥವಾ ಸೇಫ್ ಆಪ್ಷನ್ ಚೂಸ್ ಮಾಡಲಾ ಅಂತ. ಇಂಟರ್ನಲ್ ಕಾನ್ಫ್ಲಿಕ್ಟ್ ಈಸ್ ಈಕ್ವಲ್ ಟು ಸ್ಟಕ್ ಫೀಲಿಂಗ್. ನೆಕ್ಸ್ಟ್ ಫಿಫ್ತ್ ರೀಸನ್, ಫ್ರೆಂಡ್ಶಿಪ್ ಶಿಫ್ಟ್. ನಾವು ಸ್ಕೂಲಲ್ಲಿದ್ದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಸೇಮ್ ಪ್ಲೇಸ್ ಅವರೇ ಇದ್ದರು, ನಮ್ಮೂರವರೇ ಇದ್ದರು. ಕಾಲೇಜ್ ಫ್ರೆಂಡ್ಸ್ ಡೈಲಿ ಮೀಟ್ ಆಗ್ತಿದ್ವಿ. ಬಟ್ 20ಸ್ನಲ್ಲಿ ಎಲ್ಲರೂ ಬ್ಯುಸಿ. ಯಾರೋ ಬ್ಯಾಂಗ್ಳೂರು, ಇನ್ನೊಬ್ಬ ಯಾರೋ ದುಬೈ, ಇನ್ನೊಬ್ಬ ಯಾರೋ ಹಳ್ಳಿನಲ್ಲಿದ್ದಾನೆ, ಯಾರೋ ಕಾರ್ಪೊರೇಟ್ ಜಾಬ್. ನಮ್ಮ ವಾಟ್ಸಪ್ ಗ್ರೂಪ್ಗಳೆಲ್ಲ ಸೈಲೆಂಟ್ ಆಗಿದ್ದಾವೆ, ಯಾವುದೇ ಚಾಟ್ ಇಲ್ಲ, ಮೀಟ್ ಆಗೋದು ಕೂಡ ತುಂಬಾ ರೇರ್. ಸಡನ್ಲಿ ಲೋನ್ಲಿನೆಸ್. ಈ ಲೋನ್ಲಿನೆಸ್ ಮತ್ತು ಲಾಸ್ಟ್ ಫೀಲಿಂಗ್ ತುಂಬಾ ಕ್ಲೋಸ್. ಬಿಕಾಸ್ ವ್ಯಾಲಿಡೇಷನ್ ಇಲ್ಲ ಅಂದರೆ ನೀನೇ ಡೌಟ್ ಪಡ್ತೀಯಾ, ಮೇ ಬಿ ಸಮಥಿಂಗ್ ರಾಂಗ್ ವಿತ್ ಮೀ ಅಂತ. ಆ್ಯಕ್ಚುಲಿ ರಾಂಗ್ ಏನೂ ಇಲ್ಲ, ಈ ಫೇಸ್ ಡಿಫ್ರೆಂಟ್ ಅಷ್ಟೇ. ನಾ ಸಿಕ್ಸ್ತ್ ರೀಸನ್, ಮನಿ ರಿಯಾಲಿಟಿ ಚೆಕ್. ಕಾಲೇಜ್ನಲ್ಲಿ ನಮ್ಮ ಹತ್ರ ಒಂದು 500 ರೂಪೀಸ್ ಇದ್ದರೆ ಅದೇ ಎನಫ್. 20ಸ್ನಲ್ಲಿ ರೆಂಟ್, EMI, ಪೆಟ್ರೋಲ್, ಗ್ರೋಸರೀಸ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಮನಿ ಸೀರಿಯಸ್ ಟಾಪಿಕ್ ಆಗಿಬಿಡುತ್ತೆ. ಇನ್ಕಮ್ ಸ್ಟೇಬಲ್ ಇಲ್ಲ ಅಂದರೆ ಇನ್ಸೆಕ್ಯೂರಿಟಿ ಡಬಲ್. 25 ಆಯಿತು, ಸ್ಟಿಲ್ ಡಿಪೆಂಡೆಂಟ್. ಫ್ರೆಂಡ್ ಸ್ಯಾಲ್ರಿ 40K, ನಾನು 12K. ಬ್ಯಾಂಕ್ ಬ್ಯಾಲೆನ್ಸ್ ಜೊತೆ ಸೆಲ್ಫ್ ವರ್ತ್ ಮೆಷರ್ ಮಾಡೋದಕ್ಕೆ ಶುರು ಮಾಡ್ತೀವಿ. ದಟ್ಸ್ ಹಾರ್ಟ್. ಸೆವೆಂತ್ ರೀಸನ್, ಹಾರ್ಟ್ ಬ್ರೇಕ್. ಫಸ್ಟ್ ಸೀರಿಯಸ್ ರಿಲೇಷನ್ಶಿಪ್ ಮೋಸ್ಟ್ಲಿ ನಮ್ಮ 20ಸ್ನಲ್ಲೇ ಆಗುತ್ತೆ. ಸಮ್ಟೈಮ್ಸ್ ವರ್ಕ್ ಆಗುತ್ತೆ, ಬಟ್ ಮೆನಿ ಟೈಮ್ಸ್ ಬ್ರೇಕ್ ಆಗುತ್ತೆ. ಹಾರ್ಟ್ ಬ್ರೇಕ್ ಆದಾಗ ನೀನು ಒಬ್ಬ ಪರ್ಸನ್ ಆಗಿ ಮಾತ್ರ ಕಳೆದೋಗೋದಿಲ್ಲ, ನಿನ್ನ ಫ್ಯೂಚರ್ ಪ್ಲ್ಯಾನ್ಸ್ ಕೂಡ ಕಳೆದೋಗ್ತವೆ. ಎಂಟಿ ಫೀಲಿಂಗ್ಸ್ ಅಂದರೆ ಡೈರೆಕ್ಷನ್ಲೆಸ್ ಫೀಲಿಂಗ್ಸ್. ಬಟ್ ಲಿಸನ್ ಕೇರ್ಫುಲಿ, ಫೀಲಿಂಗ್ ಲಾಸ್ಟ್ ಫೇಲ್ಯೂರ್ ಅಲ್ಲ, ಇಟ್ ಈಸ್ ಎ ಟ್ರಾನ್ಸಿಷನ್. ಫಾರೆಸ್ಟ್ನಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸ್ಟ್ರೈಟ್ ಹೈವೇನೇ ಇರೋಲ್ಲ, ಕೆಲವೊಮ್ಮೆ ರಸ್ತೆನೇ ಕಾಣಿಸಲ್ಲ, ಬಟ್ ಜರ್ನಿ ಮಾಡಲೇಬೇಕಲ್ವಾ. 20s ಈಸ್ ಎಕ್ಸ್ಪೆರಿಮೆಂಟಲ್ ಲ್ಯಾಬ್. ಟ್ರೈ ಮಾಡ್ತೀಯಾ, ಫೇಲ್ ಆಗ್ತೀಯಾ, ರೀಸ್ಟಾರ್ಟ್ ಮಾಡ್ತೀಯಾ, ಡೈರೆಕ್ಷನ್ ಚೇಂಜ್ ಮಾಡ್ತೀಯಾ. ಅರ್ಲಿಯರ್ ಜನ್ರೇಷನ್ಗೆ ಆಪ್ಷನ್ ಲಿಮಿಟೆಡ್ ಇತ್ತು, ಸೊ ಕ್ಲಾರಿಟಿ ಜಾಸ್ತಿ ಕಾಣಿಸ್ತಿತ್ತು. ಆದರೆ ನಮ್ಮ ಜನ್ರೇಷನ್ಗೆ ಆಪ್ಷನ್ಸ್ ಅನ್ಲಿಮಿಟೆಡ್ ಆಗಿದೆ, ಸೊ ಕನ್ಫ್ಯೂಷನ್ ನ್ಯಾಚುರಲ್.
ಸಮ್ಟೈಮ್ಸ್ ನಾವು ಕ್ಲಾರಿಟಿ ಬರೋವರೆಗೂ ವೆಯ್ಟ್ ಮಾಡ್ತೀವಿ. ಪರ್ಫೆಕ್ಟ್ ಐಡಿಯಾ ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ, ಕಾನ್ಫಿಡೆನ್ಸ್ ಬಂದಮೇಲೆ ಅಪ್ಲೈ ಮಾಡ್ತೀನಿ, ಕ್ಲಿಯರ್ ಪ್ಲ್ಯಾನ್ ಬಂದಮೇಲೆ ರಿಸ್ಕ್ ತಗೊಳ್ತೀನಿ. ಆದರೆ ಕ್ಲಾರಿಟಿ ಬರೋದು ಆ್ಯಕ್ಷನ್ನ ನಂತರ. ಬಿಫೋರ್ ಆ್ಯಕ್ಷನ್ ಕ್ಲಾರಿಟಿ ಸಿಗಲ್ಲ. ನೀನು ನಡೆಯೋವರೆಗೂ ರೋಡ್ ಕ್ಲಿಯರ್ ಆಗೋದಿಲ್ಲ. ಟೈಮ್ ಪರ್ಸೆಪ್ಷನ್ ಕೂಡ 20ಸ್ನಲ್ಲಿ ವಿಯರ್ಡ್. 6 ಮಂತ್ಸ್ ಪ್ರೋಗ್ರೆಸ್ ಇಲ್ಲ ಅಂದರೆ ಪ್ಯಾನಿಕ್ ಆಗಿಬಿಡ್ತೀವಿ. ಬಟ್ 60 ಇಯರ್ಸ್ ಲೈಫ್ನಲ್ಲಿ 6 ಮಂತ್ಸ್ ನಥಿಂಗ್. ನಾವು ನಮ್ಮ ಲೈಫ್ನ ಸ್ಮಾಲ್ ಗ್ರೋತ್ನ ಡೈಲಿ ಇಗ್ನೋರ್ ಮಾಡ್ತೀವಿ. ಮೇ ಬಿ ಡಿಸಿಪ್ಲಿನ್ ಇಂಪ್ರೂವ್ ಆಗ್ತಿದೆ, ಮೇ ಬಿ ಕಮ್ಯುನಿಕೇಷನ್ ಬೆಟರ್ ಆಗಿದೆ, ಮೇ ಬಿ ರೆಸಿಲೆನ್ಸ್ ಸ್ಟ್ರಾಂಗ್ ಆಗಿದೆ. ವಿಸಿಬಲ್ ರಿಸಲ್ಟ್ ಇಲ್ಲ ಅಂದರೆ ಐ ಆಮ್ ಲಾಸ್ಟ್ ಅಂತ ಕನ್ಕ್ಲೂಡ್ ಮಾಡ್ತೀವಿ. ಸಮ್ಟೈಮ್ಸ್ ನೀನು ಲಾಸ್ಟ್ ಅಲ್ಲ, ಜಸ್ಟ್ ಸೈಲೆಂಟ್ಲಿ ಗ್ರೋಯಿಂಗ್. ಬ್ರೈನ್ ಕೂಡ 25 ಇಯರ್ಸ್ವರೆಗೂ ಫುಲ್ಲಿ ಮೆಚ್ಯೂರ್ ಆಗಿರಲ್ಲ ಅಂತ ಸ್ಟಡೀಸ್ ಹೇಳ್ತವೆ. ಡಿಸಿಷನ್ ಮೇಕಿಂಗ್ ಸೆಂಟರ್ ಡೆವಲಪ್ ಆಗ್ತಾ ಇರುತ್ತೆ. ಸೊ ಮಿಸ್ಟೇಕ್ಸ್ ನಾರ್ಮಲ್, ಓವರ್ ಥಿಂಕಿಂಗ್ ನಾರ್ಮಲ್, ಇಂಪಲ್ಸಿವ್ ಚಾಯ್ಸಸ್ ಕೂಡ ನಾರ್ಮಲ್. ಯು ಆರ್ ನಾಟ್ ಬ್ರೋಕನ್, ಯು ಆರ್ ಅಂಡರ್ ಕನ್ಸ್ಟ್ರಕ್ಷನ್. ಇಲ್ಲಿ ಫಿಯರ್ ಕೂಡ ಒಂದು ಬಿಗ್ ರೋಲ್ ಪ್ಲೇ ಮಾಡುತ್ತೆ. ರಾಂಗ್ ಕರಿಯರ್ ಚೂಸ್ ಮಾಡಿಬಿಡ್ತೀನೋ ಅನ್ನೋ ಭಯ, ಟೈಮ್ ವೇಸ್ಟ್ ಆಗ್ತಿದೆಯೇನೋ ಅನ್ನೋ ಭಯ, ಪೇರೆಂಟ್ಸ್ ಡಿಸಪಾಯಿಂಟ್ ಆಗ್ತಾರೇನೋ ಅನ್ನೋ ಭಯ, ಆವ್ರೇಜ್ ಆಗಿಬಿಡ್ತೀನೇನೋ ಅನ್ನೋ ಭಯ. ಬಟ್ ನಾಟ್ ಚೂಸಿಂಗ್ ಎನಿಥಿಂಗ್ ಇಸ್ ಬಿಗ್ಗೆಸ್ಟ್ ಮಿಸ್ಟೇಕ್. ಟ್ರೈ ಮಾಡಿ ಫೇಲ್ ಆದರೂ ಡೇಟಾ ಸಿಗುತ್ತೆ, ಬಟ್ ಟ್ರೈನೇ ಮಾಡಿಲ್ಲ ಅಂದರೆ ರಿಗ್ರೆಟ್ ಮಾತ್ರ ಸಿಗುತ್ತೆ. ಈ ರಿಗ್ರೆಟ್ನ ವೆಯ್ಟ್ ಫೇಲ್ಯೂರ್ಗಿಂತ ಹೆವಿ. ನಾವು ನಮ್ಮ 20ಸ್ನಲ್ಲಿ ನಮ್ಮ ಡ್ರೀಮ್ ವರ್ಷನ್ನ ಕ್ರಿಯೇಟ್ ಮಾಡ್ಕೊಬಿಡ್ತೀವಿ. 25 ಆಗೋರಿಗೆ ಸಕ್ಸಸ್ಫುಲ್ ಆಗಿಬಿಡ್ತೀನಿ, 26ಗೆ ಫೈನಾನ್ಷಿಯಲಿ ಫ್ರೀ ಆಗ್ತೀನಿ, 28ಗೆ ಸೆಟಲ್ಡ್. ಆದರೆ ರಿಯಾಲಿಟಿ ಡಿಫ್ರೆಂಟ್ ಇದ್ದಾಗ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ದಟ್ ಗ್ಯಾಪ್ ಈಸ್ ಡಿಸಪಾಯಿಂಟ್ಮೆಂಟ್. ಬಟ್ ಮೇ ಬಿ ನಿನ್ನ ಟೈಮ್ ಲೈನ್ ಡಿಫ್ರೆಂಟ್ ಅಷ್ಟೇ. ಲೈಫ್ ರೇಸ್ ಅಲ್ಲ, ಪರ್ಸ್ನಲ್ ಸ್ಟೋರಿ. ವಾಟ್ ಟು ಡೂ ದೆನ್? ಮೊದಲಿಗೆ ಕನ್ಫ್ಯೂಷನ್ನ ಅಕ್ಸೆಪ್ಟ್ ಮಾಡು, ಅದನ್ನು ಫೈಟ್ ಮಾಡಬೇಡ. ನಾನು ಯಾಕೆ ಹಿಂದೆ ಇದ್ದೀನಿ ಅಂತ ಕೇಳೋದಕ್ಕೆ ಬದಲು ಈ ವೀಕ್ ನಾನು ಹಾಕ್ಬೋದಾದ ಸ್ಮಾಲ್ ಸ್ಟೆಪ್ ಏನು ಅಂತ ಕೇಳು. ನಾನು ಯಾರು ಅಂತ ಕೇಳೋದಕ್ಕೆ ಬದಲು ನಾನು ಯಾವ ಥರದ ಪರ್ಸನ್ ಆಗಬೇಕು ಅಂತ ಕೇಳು. ಐಡೆಂಟಿಟಿ ಅನ್ನೋದು ಡಿಸ್ಕವರ್ ಮಾಡೋದಲ್ಲ, ಬಿಲ್ಡ್ ಮಾಡೋದು. ರಿಪೀಟೆಡ್ ಆ್ಯಕ್ಷನ್ಸ್ ಕ್ರಿಯೇಟ್ ಐಡೆಂಟಿಟಿ. ಸೆಕೆಂಡ್, ಎಕ್ಸ್ಟರ್ನಲ್ ನಾಯ್ಸ್ ಲಿಮಿಟ್ ಮಾಡು. ಟೂ ಮೆನಿ ಆಪ್ಷನ್ಸ್ ಇಸ್ ಈಕ್ವಲ್ ಟು ಟೂ ಮಚ್ ಕನ್ಫ್ಯೂಷನ್. ಸೈಲೆನ್ಸ್ ಕೆಲವೊಮ್ಮೆ ಕ್ಲಾರಿಟಿ ಕೊಡುತ್ತೆ. ಥರ್ಡ್, ಸ್ಕಿಲ್ಸ್ ಬಿಲ್ಡ್ ಮಾಡು. ಡಿಗ್ರಿ ಒಂದಿದ್ದರೆ ಸಾಕಾಗಲ್ಲ. ಕಮ್ಯುನಿಕೇಷನ್, ಡಿಸಿಪ್ಲಿನ್, ಪ್ರಾಬ್ಲಮ್ ಸಾಲ್ವಿಂಗ್, ಎಮೋಷ್ನಲ್ ಕಂಟ್ರೋಲ್ ಇವು ರಿಯಲ್ ಅಸೆಟ್ಸ್. ಕರಿಯರ್ ಚೇಂಜ್ ಆದರೂ ಸ್ಕಿಲ್ಸ್ ನಿಮ್ಮ ಜೊತೆಗಿರ್ತವೆ. ಫೋರ್ತ್, ರೀಸ್ಟಾರ್ಟ್ ಮಾಡು. ಶೇಮ್ ಫೀಲ್ ಮಾಡಬೇಡ. 26 ಅಥವಾ 27ನಲ್ಲಿ ಹೊಸ್ದಾಗಿ ಬಿಗಿನಿಂಗ್ ಮಾಡಿದರೂ ಕೂಡ ವರ್ಡ್ ಏನು ಸ್ಟಾಪ್ ಆಗಿಬಿಡೋದಿಲ್ಲ. 5 ಇಯರ್ಸ್ ಲೇಟರ್ ಯಾರೂ ನಿನ್ನ ರೀಸ್ಟಾರ್ಟ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ದೇ ಓನ್ಲಿ ಸಿ ಗ್ರೋತ್. ಫಿಫ್ತ್, ಪ್ರೋಗ್ರೆಸ್ ಓವರ್ ಪರ್ಫೆಕ್ಷನ್ ಚೂಸ್ ಮಾಡು. ಟೈನಿ ಇಂಪ್ರೂವ್ಮೆಂಟ್ ಡೈಲಿ ಈಸ್ ಈಕ್ವಲ್ ಟು ಬಿಗ್ ಟ್ರಾನ್ಸ್ಫಾರ್ಮೇಷನ್ ಇಯರ್ಲಿ. ಲಾಸ್ಟ್ ಫೀಲಿಂಗ್ ಮೋಸ್ಟ್ಲಿ ಸ್ಟೇಷನರಿ ಇದ್ದಾಗ ಬರುತ್ತೆ. ಮೋಷನ್ ರೆಡ್ಯೂಸಸ್ ಕನ್ಫ್ಯೂಷನ್, ಆ್ಯಕ್ಷನ್ ರೆಡ್ಯೂಸಸ್ ಆ್ಯಂಗ್ಸೈಟಿ. ಜಿಮ್ ಫಸ್ಟೇ ಹೋಗಿದ ತಕ್ಷಣ ಬಾಡಿ ಚೇಂಜ್ ಆಗಿಬಿಡೋದಿಲ್ಲ, ಬಟ್ 1 ಮಂತ್ ಲೇಟರ್ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ಲೈಫ್ ಕೂಡ ಸೇಮ್ ಪ್ರಿನ್ಸಿಪಲ್. ಒಂದೇ ದಿನದಲ್ಲಿ ಎಲ್ಲ ಚೇಂಜ್ ಆಗಿಬಿಡಲ್ಲ, ಟೈಮ್ ತಗೊಳುತ್ತೆ. ಒನ್ ಮೋರ್ ಥಿಂಗ್, 20s ಪ್ರೂವಿಂಗ್ ಫೇಸ್ ಅಲ್ಲ, ಎಕ್ಸ್ಪ್ಲೋರಿಂಗ್ ಫೇಸ್. ಏಜ್ ನಂಬರ್ ಇನ್ಕ್ರೀಸ್ ಆಯಿತು ಅಂತ ಹರಿ ಆಗಬೇಡ, ಕಾನ್ಷಿಯಸ್ ಆಗಿ ಚೂಸ್ ಮಾಡು. ಮಿಸ್ಟೇಕ್ ವಿಸ್ಡಮ್ ಆಗ್ತವೆ. ನೆಕ್ಸ್ಟ್ ಟೈಮ್ ಡೈರೆಕ್ಷನ್ ಲೆಸ್ ಅನಿಸಿದರೆ ಪ್ಯಾನಿಕ್ ಬೇಡ. ಜಸ್ಟ್ ಟೆಲ್ ಯುವರ್ ಸೆಲ್ಫ್, ಐ ಆಮ್ ನಾಟ್ ಲಾಸ್ಟ್, ಐ ಆಮ್ ಎಕ್ಸ್ಪ್ಲೋರಿಂಗ್. ಸ್ಲೋ ಡೌನ್, ಬ್ರೀತ್.